ಈ ವಾರ್ನರ್ ಅಂದರೆ ಟ್ರೈಲರ್ ರಿಲೀಸ್ ಆಗಿದೆ. ಅದು 20ನೇ ತಾರೀಕು ಏನೋ ಫಿಲಮ್ ಅಲ್ವಾ ರಿಲೀಸ್ ಅದು. ನಮ್ಮ ಜಾತಿಯವ್ರ ಜೊತೆ ಸೇರ್ಕೊಂಡು UI ಮೂವಿ ಹಾಂ ಇವತ್ತು ರಿಲೀಸ್ ಮಾಡಿದ್ರು. ಉಪೇಂದ್ರ ರಾಜಕಾರಣಿಗಳು ಜಗತ್ತಿಗೆ ಕೊಟ್ಟಿರೋದು ಅಭಿವೃದ್ಧಿ ಅಲ್ಲ ಅವನತಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಅವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಕಡ್ಡಾಯವಾಗಿ ಒಪ್ಪಿಸಿಕೊಳ್ಳಬೇಕು. ತಿನ್ನೋಕೆ ಅನ್ನ ಇಲ್ದಿದ್ರು ಸರಿ, ಜಾತಿ ಹೋರಾಟ ನಿಲ್ಲಲ್ಲ, ಜಾತಿ ಹಾಗೂ ಅಧಿಕಾರ ದೇಶಕ್ಕೆ ಮಾರಕ ಇದು ಅಂತ ಅವ್ರದ್ದು ವಾದ. ನೋಡು ಬ್ರೋ, ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ. ಎಂತೆಂತ ವೆಪನ್ಸ್ ನ ಖರೀದಿ ಮಾಡಿದ್ದಾರೆ. ನಾವು ತುಂಬಾ ಸೇಫ್ ಆಗಿದ್ದೀವಿ ಬ್ರೋ. ಅದು ಸರಿ, ಆ ವಾದದಲ್ಲಿ ನಾನು ತಪ್ಪಿರಕ್ಕಾಗತ್ತೆಯೇ? ಎಲ್ಲರೂ ಒಪ್ಕೋಬೇಕಪ್ಪ ಅದನ್ನ. ಓಕೆ, ಅವ್ರು ಹೇಳ್ತಿರೋ ಈ ಸಂದೇಶ ಹೇಗೆ ಚಿತ್ರದಲ್ಲಿ ಮೂಡು ಬಂದಿದೆ ಅಂದ್ರೆ ನೀವು ಚಿತ್ರನೇ ನೋಡ್ಬೇಕು. ಅವಾಗ ಈ ಉಪೇಂದ್ರ ಚಿತ್ರ ನೋಡಿದ್ರೇನೆ ಇದು ಅರ್ಥ ಆಗೋದು. ಬೇರೆ ಕೀರಿಕೆ ಕತೆಗೀತೆ ಪತ್ತೆ ಯಾರು ಕೇಳಿದ್ರೆ ವರ್ಕ್ ಆಗಲ್ಲ, ಅದು ನೋಡ್ಕೋಬೇಕಷ್ಟೇ. ಏನೋ ಮೀನಿಂಗ್ ಹಂಗಿದೆ. 2040 ಕಲ್ಪಿತ ಜಗತ್ತು. ಉಪೇಂದ್ರ ಇಸ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಇನ್ ಫ್ಯೂಚರ್ನ ಊಹೆ ಮಾಡೋದ್ರಲ್ಲಿ. ಹಿಂದೆ ರೋಬೋಟ್ ಯಾವುದೋ ಮಾಡಿದ್ದು, ಸೂಪರ್ ಮೂವಿ ಒಂದು ಮಾಡಿದ್ದು, ಈ ಥರದ್ದೆಲ್ಲ. ಹಾಗಾಗಿ 20 ಆಮೇಲೆ ಈ ಥರ ಭವಿಷ್ಯದ ಚಿತ್ರಗಳು ಹಾಲಿವುಡ್ ಎಲ್ಲ ತುಂಬ ಬಂದಿವೆ. ಈಗ 20 ವರ್ಷದಿಂದ 25 ವರ್ಷದಿಂದ ಸ್ಟಾರ್ ವಾರ್ಸ್ ಬರೋದು. ಏನಾಗುತ್ತೆ ಹೆಂಗಿರುತ್ತೆ ಎಷ್ಟೊಂದು ಆಗ್ತಾನೆ ಇದೆಯಪ್ಪ ಆ ಥರ. ಹಾಗಾಗಿ ಉಪೇಂದ್ರ ಹೇಳ್ತಿರೋದು ಇದೆಯಲ್ಲ 2040 ಅದಕ್ಕೆ ಅಭಿವೃದ್ಧಿ ಅಲ್ಲ ಅವನತಿ, ಅದು ಈಗಲೇ ಕೊಟ್ಬಿಟ್ಟಿದ್ದಾರೆ ಅವರು. ಹಾ, ಅವಾಗಿಂದ ಇನ್ನೆಂಗಿರುತ್ತೆ ಅಂತ ನೋಡೇ ಬಿಡೋಣ ಚಿತ್ರ ಹಂಗಾರೆ, ಅಲ್ವಾ? ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ.